ಅದನ್ನೇ ಅವಾಗ ಕೇಳಿ ಸರ್ ನಾನು. ಅದು ಇನ್ ಕೇಸ್ ಫೇಲ್ಯೂರ್ ಆಯ್ತು ಅಂತಾರೆ ಅದನ್ನ ನಾನು ಜನರ ಫೇಲ್ಯೂರ್ ಅಂತೀರಾ ನಿಮ್ಮ ವಿಷನ್ ಫೇಲ್ಯೂರ್ ಅಂತೀರಾ ಅಂತ ಅದಕ್ಕೆ ಅವಾಗ ಕೇಳಿದ್ದೆ. ಅದೇ ಹೇಳಿದ್ ನಾನು, ಅದನ್ನ ಫೇಲ್ಯೂರ್ ಅಂತ ಬೇರೆಯವರು ಮಾತಾಡ್ಕೊಂಡು ಇನ್ನಷ್ಟು ಇದಾಗದೇ ಇರಲಿ ಅಂತ. ಯಾಕಂದ್ರೆ ಸಕ್ಸಸ್ ಫೇಲ್ಯೂರ್ ಅರ್ಥನೇ ಗೊತ್ತಿಲ್ಲದವರು ತುಂಬಾ ಜನ ಇದ್ದಾರೆ ಅಂತ ಈಗ ನನಗೆ ಅರ್ಥ ಆಯ್ತು. ಸಕ್ಸಸ್ ಅಂಡ್ ಫೇಲ್ಯೂರ್ ಅನ್ನೋದು ಇದೆಯಲ್ಲ, ಅದು ತುಂಬಾ ದೊಡ್ಡ ವಿಷಯ ಬಿಡಿ. ಅದು ತುಂಬಾ ಜನ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತಾರೆ, ಬಟ್ ಲೈಫೇ ಸಕ್ಸಸ್ಫುಲ್ ಆಗಲ್ಲ ತುಂಬಾ ಜನರದ್ದು. ಎಕ್ಸಾಕ್ಟ್ಲಿ ಕರೆಕ್ಟ್ ಅಲ್ವಾ? ನಮಗೆ ಗೊತ್ತಿಲ್ಲ ಸಕ್ಸಸ್ ಫೇಲ್ಯೂರ್ ಅನ್ನೋದಕ್ಕೆ ನಮ್ಮ ಹಿಂದಿನವ್ರು ಹೇಳ್ಕೊಂಬಂದಿದ್ದಾರೆ, ನೀನು ಈ 10 ಜನಕ್ಕಿಂತ ಇಲ್ಲಿ ನಿಂತ್ರೆ ನೀನು ಸಕ್ಸಸ್ಫುಲ್ ಅಂತ. ಅಲ್ಲಿ ನಾನು ಡಿಸೈಡ್ ಮಾಡ್ಕೊತೀನಿ, 10 ಜನ ಏನು ಪ್ರಯೋಜನ, ನಾನು ಒಬ್ಬನೇ ಸೂಪರ್ ಅಂತ ನಿಂತ್ಕೊತೀನಿ, ನಾನು ಸಕ್ಸಸ್ಫುಲ್ ಅನ್ಕೊಂತೀನಿ. ಅದಾ ಸಕ್ಸಸ್ಸು? 10 ಜನರ ಜೊತೆ ಕರ್ಕೊಂಡು ಹೋಗೋದು ಸಕ್ಸಸ್ಫುಲ್ಲ? 10 ಜನರ ಜೀವನದಲ್ಲಿ ಒಂದು ಬಾಳನ್ನು ಬೆಳಗೋದು ಸಕ್ಸಸ್ಫುಲ್ಲ? ಅಥವಾ 10 ಜನಕ್ಕೆ ನನ್ನ ವಿಚಾರ ಹಂಚ್ಕೊಳ್ಳೋದು ಸಕ್ಸಸ್ಫುಲ್ಲ? ನೀವು ಸಕ್ಸಸ್ನ ಯಾವ ರೀತಿ ಹೇಳ್ಬೇಕಾದ್ರೆ ಅನ್ಕೊಬೋದು. ನಾನು ಅನ್ಕೊಂಡ್ರೆ ಸಕ್ಸಸ್ ಬೇರೆ, ನಾನು ಟ್ರೈ ಮಾಡ್ತಿದ್ದಂಗೆ ನಾನು ಸಕ್ಸಸ್ಫುಲ್ ಅನ್ಕೊಂಡ್ರವ್ ನಾನು. ಇದು ನನಗೆ ಅರ್ಥ ಆಗ್ತಿಲ್ಲ ಅಂದರೆ ನಿಮ್ಗೆ ಈ ಲೈಫ್ ಲಾಂಗ್ ಅರ್ಥ ಆಗಲ್ಲ. ಇದು ಏನು ಹೇಳಿ, ಇವತ್ತಲ್ಲ ನಿಮ್ಗೆ 100 ವರ್ಷ ಆದರೂ ಅರ್ಥ ಆಗಲ್ಲ ಇದು. ಯಾಕಂದರೆ ಅರ್ಥ ಮಾಡೋದಕ್ಕೆ ಅಂಥ ಹೃದಯ ಬೇಕು, ಅಂಥ ಓಪನ್ನೆಸ್ ಬೇಕು, ಏನು ಹೇಳಿ ಹುಡುಕಾಟ ಬೇಕು ನಮ್ಮಲ್ಲಿ. ನಾವು ಡಿಸಿಷನ್ ಇಮಿಡಿಯೇಟ್ ಡಿಸಿಷನ್ ಬರ್ತೀವಿ, ಅವ್ನು ಸರಿ ಇಲ್ವಾ ಸರಿ ಇದ್ದಾನೆ ಅಷ್ಟೇ ನಂಗೆ ಗೊತ್ತಿರೋದು. ಉಪೇಂದ್ರ ದೂರ ನೋಡ್ಬಿಟ್ಟು ನಾನು ಮಾತಾಡೋದು ನೋಡ್ಬಿಟ್ಟು ಅವ್ನು ಸರಿನಾ ಸರಿ ಇಲ್ಲ, ನಾನು ಜಡ್ಜ್ಮೆಂಟಲ್ಲಿ ಎಲ್ಲದಕ್ಕೂ ಜಡ್ಜ್ಮೆಂಟಲ್. ನನ್ನ ಬಗ್ಗೆ ನಾನು ಜಡ್ಜ್ಮೆಂಟಲ್ಲಿ ಆಗ್ಬೇಕಲ್ವಮ್ಮ? ನನ್ನ ಬಗ್ಗೆ ನಾನು ಜಡ್ಜ್ಮೆಂಟಲ್ಲಿ ಆಗಬೇಕು. ನಾನು ಸರಿನಾ ತಪ್ಪು ನನಗೆ ಗೊತ್ತಿರಬೇಕು. ಊರವ್ರು ಹೇಳೋದಲ್ಲ, ನನ್ನ ಊರವ್ರು ಕೆಟ್ಟವರಲ್ಲಿ ಒಳ್ಳೆಯವನಲ್ಲಿ, ಅದಕ್ಕೆ ಡಸಂಟ್ ಮ್ಯಾಟರ್ ಅಲ್ವಮ್ಮ? ಕರೆಕ್ಟ್. ಹಾಗಿದ್ರೆ ಅಕೌಂಟಬಿಲಿಟಿ ಯಾರ್ದು ಸರ್ ಆಗಿದೆ ಪಕ್ಷದಲ್ಲಿ? ನಾನು ಅಕೌಂಟಬಿಲಿಟಿ ಎಲ್ಲ ಮಾಡಿದ್ದೀನಿ ಸ್ವಾಮಿ. ನಾನು ಹೇಳಿದ್ ನೀವು, ನಾನು ನಿಂತ್ರೆ ನಾನೇ ಅಕೌಂಟಬಲ್. ನಾನು ಎಲೆಕ್ಷನ್ ನಿಂತ್ರೆ ನನಗೊಂದು ಕೆಲಸ ಕೊಟ್ರೆ ನನಗೊಂದು ಸಂಬಳನೂ ಇದೆ, ಕರೆಕ್ಟ್ ಅಲ್ವಾ? ಆ ಸಂಬಳಕ್ಕೆ ನಾನು ಕೆಲಸ ಮಾಡ್ಬೇಕಲ್ವಾ? ಎಷ್ಟಿದೆಯಮ್ಮ ಸಂಬಳ? 3 ಲಕ್ಷ ಇದೆ ಸರ್. 3 ಲಕ್ಷ ಇದೆ. 3 ಇದೆ ಅಲ್ಲ ಸರ್, ಈಗ 3 ಇದೆ ಸರ್. 3 ಲಕ್ಷಕ್ಕೆ ಸಂಬಳಕ್ಕೆ ಕರೀರಿ ಯುವಕರು ಎಷ್ಟು ಜನ ಬಂದು ನಿಂತ್ಕೊಂತಾರೆ ಇವತ್ತು, ಅಲ್ವಾ ಅಮ್ಮ? ಎಷ್ಟು ಜನ ಕೆಲಸ ಮಾಡಕ್ ರೆಡಿ ಇದ್ದಾರೆ ಅಂತ ಯಂಗ್ಸ್ಟರ್ಸು, ತಿಳ್ಕೊಂಡಿರೋರು, ಏನು ಹೇಳಿ ಒಳ್ಳೆತನ ಇರೋರು ಲಕ್ಷಾಂತರ ಜನ ಇದ್ದಾರೆ. ಅವಕಾಶ ಮಾಡಿಕೊಡಿ ಅವ್ರಿಗೆ, ಬರಲಿ. ಅಕೌಂಟಬಲ್ ಆಗಿ ಕೆಲಸ ಮಾಡ್ತಾರೆ ಅವರು. ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ದೇ ಕ್ಯಾನ್ ಕನೆಕ್ಟ್ ವಿತ್ ಪೀಪಲ್. ಜನರ ಹತ್ರ ಏನ್ ಬೇಕು ತಿಳ್ಕೊಂಡು ಅದನ್ನ ಕೆಲಸ ಮಾಡ್ತಾರೆ. ಅಕೌಂಟಬಿಲಿಟಿ ಕೊಡ್ತಾರೆ. ಅದನ್ನ ಟೆಕ್ನಾಲಜಿ ಯೂಸ್ ಮಾಡಿ ಇನ್ನೂ ಚೆನ್ನಾಗಿ ಮಾಡ್ಬೋದು. ನಾನೊಂದು ಸಿಂಪಲ್ ಆಗಿ ಹೇಳ್ತೀನಿ, ಒಂದು ಸುಮ್ಮನೆ ಕಲ್ಪನೆ, ಅದನ್ನ ನೀವು ಆಗತ್ತೆ ಆಗಲ್ಲ ಮತ್ತೆ ಆಮೇಲೆ ಮಾತಾಡಿ. ಸುಮ್ಮನೆ ಒಂದು ಕಲ್ಪನೆ ಕೇಳಿ ಹೋಗಿ. ಒಂದು ವಿಧಾನಸೌಧದಲ್ಲಿ ಒಂದು ಟಿವಿ ಸ್ಟೇಷನ್ ತರ ಅನ್ಕೊಳ್ಳಿ. ಅದು ಈಗಿರೋ ತರ ಅಲ್ಲ. ಡಿಬೇಟ್ ಹೆಂಗಾಗತ್ತೆ LED ಸ್ಕ್ರೀನ್ ಅಲ್ಲಿ ಆಗುತ್ತೆ. ಅದು ವಿಧಾನಸೌಧ ಬೇಕಾಗಿಲ್ಲ ಅಷ್ಟು ದೊಡ್ಡದು. ಒಂದು ಟಿವಿ ಸ್ಟೇಷನ್ ತರ ದೊಡ್ಡ LED ಸ್ಕ್ರೀನ್ ಇರುತ್ತೆ. ಅದು ಲೈವ್ ಆಗ್ತಿರೋ ಜನಕ್ಕೆ ಅನ್ಕೊಳ್ಳಿ. ಎಲ್ಲ ಅವ್ರವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಅನ್ಕೊಳ್ಳಿ. ಏನಮ್ಮ, ಅಲ್ಲಿ ನಂದು ಹಾಸ್ಪಿಟ್ಲ್ ಏನೋ ಸರಿ ಇಲ್ಲ ಅಂದ್ರೆ ಡೈರೆಕ್ಟ್ ನಾ ಕನೆಕ್ಟ್ ಆಗ್ಬೋದಿಲ್ಲ. ಏನ್ ಹೇಳಿ, ಡೈರೆಕ್ಟ್ ನಾನು ಇಲ್ಲಿ ಮಾತಾಡ್ಬೋದು, ಅದನ್ನ ಜನ ನೋಡ್ಬೋದು. ನಾನು ಇಷ್ಟು ಬಡ್ಜೆಟ್ ಕೊಟ್ಟಿದ್ದೀನಿ, ಇಷ್ಟು ಸಂದಾಯ ಆಗಿದೆ ಅವ್ರಿಗೆ ದುಡ್ಡು, ಅದ್ರಲ್ಲಿ ಏನೇನು ಕೆಲಸಗಳಾಗಿದೆ, ಇದರಲ್ಲಿ ಇನ್ನೆಷ್ಟು ಕೆಲಸ ಬಾಕಿ ಇದೆ, ನೆಕ್ಸ್ಟ್ ಬಡ್ಜೆಟ್ ಅಲ್ಲಿ ಏನ್ ಕೆಲಸಗಳಾಗಿದೆ, ಇನ್ನೆಷ್ಟು ಬೇಕಲ್ಲಿ ಮಾಡ್ಬೋದಲ್ವಾ ಅಮ್ಮ? ಈ ತರ ಎಲ್ಲ ಕೆಲಸಗಳನ್ನ ಮಾಡ್ಬೋದಲ್ವಾ? ಹೆಂಗಿರುತ್ತೆ ಆ ಥರ ಸಿಸ್ಟಮ್ ಬಂದ್ರೆ? ಅಕೌಂಟಬಲ್ ನೀವು ಕೇಳಿದ್ದೆ ಕೇಳ್ತಾ ಇರೋದು. ಚೆನ್ನಾಗಿರಲ್ವಾ? ಚೆನ್ನಾಗಿರುತ್ತೆ ಸರ್. ನೀವು ಹಳ್ಳಿಲಿ ಕೂತಿದ್ದೀರಾ, ನಿಮ್ಮ ಮನೇಲಿ ಟಿವಿ ಹಾಕಿದ್ರೆ ಒಂದು ಪರ್ಟಿಕ್ಯುಲರ್ ಟಿವಿ ಇಡಿ, ಗೌರ್ಮೆಂಟ್ದೇ ಚಾನಲ್ ಇಡಿ, ಓಪನ್ ಮಾಡ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಕ್ಷೇತ್ರದ್ದು ಬರುತ್ತದು, ಆ ಟೈಮು ಬರುತ್ತೆ ನಿಮ್ಮ ಮೊಬೈಲಲ್ಲಿ. ನಿಮ್ಮ ಕ್ಷೇತ್ರದ್ದು ನಿಮ್ಗೆ ಈ ಟೈಮಲ್ಲಿ ಪ್ರಸಾರ ಆಗೋದು ನೋಡಿ ಅಂತ ಟಕ್ಕಂತ ನೀವು ಆ ಟೈಮಲ್ಲಿ ನೋಡ್ದ ಅಂದ್ರೆ ನಿಮ್ಮ ಕ್ಷೇತ್ರದ ಯಾರು MLA ನೋ ಅಥವಾ ಕಾರ್ಪೊರೇಟರ್ ಯಾರೋ ಅಲ್ಲಿ ಕನೆಕ್ಟ್ ಆಗಿ ಮಾತಾಡ್ತಾ ಇರ್ತಾನೆ. ಅವ್ನು ಎಲ್ಲ ವಿಷುವಲಿ ತೋರಿಸ್ತಾ ಇರ್ತಾನೆ. ಈ ರೋಡು, ಇಲ್ಲಿ ಗಾರ್ಬೇಜು, ಇಲ್ಲಿ ಇದು ಹಾಸ್ಪಿಟಲ್ಲು, ಸ್ಕೂಲು ಎಲ್ಲ ಹಿಂಗಿದೆ, ಇಷ್ಟು ಬಡ್ಜೆಟ್ ಬಂದಿದೆ, ಇಷ್ಟು ಬಡ್ಜೆಟ್ ಬಂದಿಲ್ಲ, ನಮ್ಗೆ ಇಷ್ಟು ದುಡ್ಡು ಬೇಕು, ಇಲ್ಲಿ ಪ್ರಾಬ್ಲಮ್ ಇದೆ. ಜನಗಳು ವಿಡಿಯೋ ಮಾಡಿರ್ತಾನೆ, ಇಲ್ಲಿ ಪ್ರಾಬ್ಲಮ್ ನೋಡಿ ಹಿಂಗೆ ಹೇಳ್ತಿದ್ದಾರೆ ಜನ. ಒಂದು ಕ್ಲಿಪ್ಪಿಂಗ್ ಹಾಕಿ ಜನಗಳು ಡಿಮ್ಯಾಂಡ್ ಮಾಡ್ತೀರ, ಇದನ್ನ ಕೊಡ್ಬೇಕು, ನೀವು ಆಗುತ್ತಾ ಇಲ್ವಾ ಹೇಳಿ, ಎಷ್ಟು ಟೈಮಲ್ಲಿ ಆಗುತ್ತೆ, ಎಲ್ಲವನ್ನು ಮಾತಾಡ್ಬೋದಲ್ವಾ ಅಮ್ಮ? ಚೆನ್ನಾಗಿರುತ್ತಲ್ವಾ ಈ ಸಿಸ್ಟಮ್? ಚೆನ್ನಾಗಿರುತ್ತೆ ಸರ್. ಏನ್ ಸರ್? ಕರೆಕ್ಟ್ ಸರ್. ಆದ್ರೆ ಆಗಲ್ಲ ಇದು ಅಂತ, ಅದು ಬೇಡ. ಆಗುತ್ತೆ ನೋಡಿ. ಒಂದಿನ ನಾವು ಇದೇ ತರ ಕೂತ್ಕೊಂತೀವಿ, ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆಗುತ್ತೆ, 100% ಆಗುತ್ತೆ. ಟೆಕ್ನಾಲಜಿ ಆ ತರ ಇದೆ. ದೇವರೇ ಚೇಂಜ್ ಮಾಡ್ತಾನೆ ಇದನ್ನ. ಇವತ್ತು ಯುವ ಶಕ್ತಿಯಿಂದ ಒಂದು ಎದ್ದಿದೆ ಗೊತ್ತಾ, ಒಂದು ಹವ, ಆ ಚೇಂಜ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀವಿ, ನಾವೆಲ್ಲ ಇಷ್ಟು ಮಾತಾಡ್ತೀವಿ. ಮೊನ್ನೆ ಆಟೋ ಡ್ರೈವರ್ಸ್ ಪ್ರಾಬ್ಲಮ್ ಆಯ್ತು. ಹೌದು ಸರ್, ಗ್ಯಾಸ್ದು 1 ಕಿಲೋಮೀಟರ್ ನಿಂತಿದ್ರು. ಹೆಂಗ್ ನಿಂತಿದ್ರು ಸರ್ ಅವರು? ಹೆಂಗ್ ನಿಂತಿದ್ರು? ಎಷ್ಟು ಡಿಸಿಪ್ಲಿನ್ಡ್ ಆಗಿ ನೋಡಿದ್ರೆ ಆಶ್ಚರ್ಯ ಅನ್ಸತ್ತೆ. ಒಂದು ಸಾಲ್ ಅಂದ್ರೆ ಮಧ್ಯದಲ್ಲಿ ಒಂದು ರೋಡ್ ಗ್ಯಾಪ್ ಇದ್ರೆ ಅಲ್ಲಿ ಗ್ಯಾಪ್ ಕೊಟ್ಟರು ನಿಂತಿದ್ದಾರೆ ಮತ್ತೆ ಸಾಲು. ಅವ್ರು ವಿಚಾರವಂತರಂತೀರಾ ಏನಂತೀರಾ ಅವ್ರನ್ನ? ವಿಚಾರವಂತರು. ಆ ವಿಚಾರವಂತಿಗೆ ಕಾರ್ ಓಡಿಸೋನ ಹತ್ರ ಇರಲ್ಲ, ಕೊಯ್ 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 ಅಂತ ನುಗ್ತಾ ಇರ್ತಾನೆ. ಅವ್ರನ್ನ ನೋಡಿ ನಾವು ಕಲಿಬೇಕು. ನಾವು ಅವ್ರಿಗೆ ಏನ್ ಹೇಳ್ತೀವಿ, ಅವ್ರಿಗೆಲ್ಲ ಗೊತ್ತಾಗಲ್ಲ,
ಆ ಸಿವಿಕ್ ಸೆನ್ಸ್ ಎಷ್ಟಿದೆ ನೋಡಿ ಆಟೋ ಡ್ರೈವರ್ಸಲ್ಲಿ. ಕಷ್ಟ, ಬದುಕು ಕಷ್ಟ ಇದೆ, ಹೌದು ಗ್ಯಾಸ್ ಸಿಗ್ತಾ ಇಲ್ಲ, ಪ್ರಾಬ್ಲಮ್ಗಳಿದೆ, ಆ ಡಿಸಿಪ್ಲಿನ್ ಬಿಟ್ಟಿಲ್ಲ ಅವರು. ಏನ್ ಸರ್ ನೀವೆಲ್ಲ ನೋಡಿರ್ಬೋದು, ಕರೆಕ್ಟ್ ಕರೆಕ್ಟ್. ಹೆಮ್ಮೆ ಅನ್ಸಲ್ವಾ ನಮ್ಗೆ? ರೆವಲ್ಯೂಷನಲ್ ಐಡಿಯಾಲಜಿ ನಿಮ್ದು, ಬಟ್ ಗ್ರೌಂಡ್ ರಿಯಾಲಿಟಿ ಬೇರೆನೇ ಇದೆಯಲ್ಲ ಸರ್ ಅದು. ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತ ನೀವು ಹೇಳಿದ್ರಲ್ಲ, ಏನೋ ಅರ್ದು ಕೊಟ್ರೆ ಓಟ್ ಹಾಕ್ತಾರೆ ಅಂತ. ಅದು ಇರೋವರೆಗೂ ಹಂಗೆ ಇರುತ್ತೆ ನೀವು ಬಿಡಿ. ಅಲ್ಲಿ ಆ ಸಿಸ್ಟಮ್ ಒಳಗಡೆ ನಾನು ಹೋಗಿ ಅಲ್ಲಿ ಹೋಗಿ ಏನ್ ಮಾಡಿ, ನಾನು ಅರ್ದು ಕೊಡ್ಬೇಕಷ್ಟೇ. ಇಲ್ಲಮ್ಮ ಅರಿಬೇಡಮ್ಮ ಇರಮ್ಮ ಅಂತ ಹೇಳ್ಬೇಕು. ನಾನು ಕೈ ಹಿಡ್ಕೊ ಹೇಳೋದು, ವಿಡಿಯೋ ಮಾಡ್ಬೇಕು ಬೇರೆ. ಯಾಕಂದ್ರೆ ನಾನು ಪರ್ಸನಲ್ ಆಗಿ ಮೀಟ್ ಮಾಡಿರೋದು ಗೊತ್ತಾಗಬೇಕಲ್ಲ ನಿಮ್ಗೆ. ಕೇಳಿ, ಇನ್ನೊಂದು ಸಮಸ್ಯೆ ಏನ್ ಗೊತ್ತಾ, ನಾನು ಯಾರೋ ಪರ್ಸನಲ್ ಆಗಿ ಮಾತಾಡಿರ್ತೀನಿ, ನೀವು ಯಾರನ್ನೂ ಮೀಟೇ ಮಾಡಿಲ್ಲ, ಪರ್ಸನಲ್ ಆಗಿ ಮೀಟ್ ಮಾಡಿದ್ದೀನಲ್ಲಪ್ಪ, ನಾನು ನೋಡೇ ಇಲ್ಲ, ಅದನ್ನ ನಾನು ವಿಡಿಯೋ ಮಾಡಬೇಕು, ಅದು ಎಲ್ರಿಗೂ ತಲುಪಬೇಕು. ನೀವೊಂದು ಇಬ್ಬರನ್ನ ಮೀಟ್ ಮಾಡ್ರಾಗತ್ತಾ? ನೀವೊಂದು ಹಳ್ಳಿಲಿ ಒಂದಷ್ಟು ಜನ ಮೀಟ್ ಮಾಡ್ರಾಗತ್ತಾ? ಮೊನ್ನೆ ಮತ್ತೇನ್ ಮಾಡ್ಬೇಕು ಸರ್? ಸಭೆ ಹೆಂಗಿರ್ಬೇಕು ಅಂದ್ರೆ ಲಕ್ಷಾಂತರ ಜನ ಬರಬೇಕು, ಅಲ್ಲಿ ಮಾತಾಡ್ಬೇಕು, ಅದು ವೈರಲ್ ಆಗ್ಬೇಕು, ಅವಾಗ ಇಡೀ ಕರ್ನಾಟಕ ರೀಚ್ ಆಗಿದೆ ಅಂತ ನಾನು ಡಿಸೈಡ್ ಮಾಡ್ತೀನಿ. ಅವಾಗ ನಿಮ್ಮನ್ನ ಬೆಂಬಲಿಸ್ಬೇಕೋ ಬೇಡವೋ ಅಂತ. ಅದೇ ಗ್ರೌಂಡ್ ರಿಯಾಲಿಟಿ ಸರ್. ಈಗ ನೆಕ್ಸ್ಟ್ ಇವನ್ ಐಡೆಂಟಿಟಿ ಲೆಕ್ಕ ಹಾಕೊಳ್ಳಿ. ಇಷ್ಟು ಜನ ರೆಡಿ ಆದ್ಮೇಲೆ ಇವನ್ ರೆಡಿ ಆಗ್ತಾವನೆ ಅಂದ್ರೆ ಇವನ್ ಯಾವ ಲೆವೆಲ್ಗೆ ಇದ್ದಾನೆ? ಅಲ್ಲ, ಮೊನ್ನೆ ಕನಕೋತ್ಸವ ಕಾರ್ಯಕ್ರಮದಲ್ಲಿ ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಹೊಗಳುತ್ತೀರಾ. ಹೊಗಳಬಾರ್ದಾಗಿತ್ತು. ಇಲ್ಲ ಅಲ್ಲ ಸರ್, ರೋಡಲ್ಲಿ ಬರ್ತಾ ಇದ್ದೆ, ಅಕ್ಕಪಕ್ಕ ಎರಡೂ ಕಡೆ ನೋಡಿದ್ರು ನನ್ಗೆ ಅಮೆರಿಕ ನೋಡೋ ತರ ನನಗೆ ಅನ್ಸಿದ್, ನಾನು ಹೇಳಿದೆ, ನೀವು ಹೋಗಿದ್ದೀರಾ ಅಲ್ಲಿ? ಹೋಗಿದ್ದೀನಿ ಸರ್. ಹೌದು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಾಗಿದ್ದಾವೆ. ಹೌದು. ಅಲ್ಲ, ನಾನು ಹೋದಾಗ ಅಲ್ಲಿ ಅಲ್ಲಿ ರೋಡ್ ಗಿಡ ಎಲ್ಲ ತುಂಬಾ ಚೆನ್ನಾಗಿ ಅಲ್ಲ, ಮಾಡಿದ್ದಾರೆ. ಅದನ್ನ ಹೇಳೋದ್ ತಪ್ಪ ಅಲ್ಲ, ಅಲ್ಲ, ಕೇಳಿ ಒಂದ್ ನಿಮಿಷ. ನಾನು ಪ್ರಜಾಕೀಯ ಇವ್ರಿಗೆ ಹೆಂಗಾಗ್ಬಿಡಿದೆ ಈಗ ರಾಜಕೀಯ ಮೈಂಡ್ ಸೆಟ್ ಅಂದ್ರೆ, ನೀವ್ ಅವ್ರನ್ನ ಬೈಬೇಕಾಗಿತ್ತು. ನೀವ್ ಇವ್ರನ್ನ ಬೈರಿ, ಚೆನ್ನಾಗಿದೆ ಅಂತ ಹೇಳ್ತೀನಿ ಸ್ವಾಮಿ. ಕರೆಕ್ಟ್. ನೀವು ಹಂಗಾರೆ ಅವ್ರಿಗೆ ಹಾಕಪ್ಪ ಓಟು, ನಾನೇನ್ ಬೇಡ ಅಂತಿಲ್ಲಲ್ಲ. ನಿಮ್ಗೆ ಈಗ ಕನಕಪುರ ಕ್ಷೇತ್ರದಲ್ಲಿ ಅವ್ರ ಬಗ್ಗೆ ಇಷ್ಟ ಆಗಿರೋ ಜನ ಓಟ್ ಮಾಡೇ ಮಾಡ್ತಾರೆ ಅವ್ರಿಗೆ. ನೀವು ಕೈ ಹಿಡ್ಕೊಂಡ್ರು ಬಿಡಲ್ಲ. ನೀವು ಬದಲಾವಣೆ ಅಂತ ಬಯಸ್ತಾ ಇದಿರಲ್ಲ, ಅವ್ರಿಗೆ ನಾನು ಹೇಳ್ತಾ ಇರೋದು ಇದನ್ನ. ಹೌದು. ನೀವು ಕರಪ್ಷನ್ ಇದೆ, ಇದಿದೆ, ರೋಡ್ ಸರಿ ಇಲ್ಲ ಅಂಥವ್ರು ನೋಡ್ರಪ್ಪ, ನಿಮ್ಮ ಏರಿಯಾ ನೀವು ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಸ್ಕೂಲು ಹಾಸ್ಪಿಟ್ಲ್ ಚೆನ್ನಾಗಿಲ್ವಾ? ನಿಮ್ಮ ಮಕ್ಕಳಿಗೆ ಹೊರೆ ಆಗ್ತಿದ್ಯಾ? ನಿಮಗೆ ಫೀಸ್ ಕಟ್ಟೋದು ಹೊರೆ ಆಗ್ತಿದ್ಯಲ್ವಾ? ನನಗೆ ಸಂಪಾದನೆ ಕಡಿಮೆ, ನನ್ನ ಮಕ್ಳಿಗೆ 5 ಲಕ್ಷ 10 ಲಕ್ಷ ಫೀಸ್ ಕಟ್ಟಬೇಕು ಇವಾಗ, ಒಳ್ಳೆ ಸ್ಕೂಲ್ ಬೇಕು ಅಂದ್ರೆ. ಅದು ಬದಲಾವಣೆ ಎಲ್ಲಿಂದ ಆಗತ್ತೆ? ನಿನ್ನೊಂದು ಓಟಲ್ಲ ಶಕ್ತಿ ಇದೆ, ಕರೆಕ್ಟ್. ಅದು ಬೇಕಾ? ಚೇಂಜ್ ಆಗ್ಬೇಕಾ? ಈ ಒಂದು ದಾರಿ ಹಿಡೀರಿ. ಇದನ್ನ ಡಿ ಕೆ ಶಿವಕುಮಾರ್ ಹೋಗ್ತಾರೆ, ಸಿದ್ದರಾಮಯ್ಯ ಅವರು ಹೋಗ್ತಾರೆ, ಮೋದಿ ಅವರು ಹೋಗ್ತಾರೆ. ನೀವು ನೋಡಿದಿರಿ ಎಷ್ಟೋ ಜನ ಲೀಡರ್ಸ್ ಮಾತಾಡ್ತೀಯಾರ ಇವಾಗ? ಹೌದು. ನೀವೇ ನೋಡಿದಿರಲ್ವಾ? MP ಅವರು ಇದನ್ನೇ ಮಾತಾಡ್ತೀರಲ್ವಾ? ಹೌದು. ಪಾರ್ಲಿಮೆಂಟ್ ಅಲ್ಲಿ ಎಲ್ಲಾ ಕಡೆ ಡಿಸ್ಕಷನ್ ಆಯ್ತಿದ್ದು. ಕರೆಕ್ಟ್. ಮತ್ತೆ ಅವ್ರು ಕರೆಕ್ಟ್ ಅಂದ್ಮೇಲೆ ಅಟ್ಲೀಸ್ಟ್ ನಾಯಕರು, ನಿಮ್ ನಾಯಕರು ಹೇಳ್ತಿದಾರಪ್ಪ ನಿಮ್ಗೆ, ಅಟ್ಲೀಸ್ಟ್ ಕೇಳಿ. ನೀವು ಹೆಂಗೆ ಹೇಳ್ತಿದ್ರಿಂದ ಸರ್, ಆಟೋ ಗಲೀಜಾಗಿದೆ, ಯಾರ್ದು ಬಂದು ನೀರು ಹಾಕ್ರಪ್ಪ, ನೀವೇ ಕ್ಲೀನ್ ಮಾಡ್ರಪ್ಪ ಅಂತೇಳಿ. ಆ ಕ್ಲೀನ್ ಮಾಡಕ್ಕೆ ಯಾರು ಮುಂದೆ ಬರ್ತಿಲ್ವಲ್ಲ? ಅದು ನನ್ನ ಆಟೋ ಅಂತ ನನಗೆ ಅನ್ಸಿಲ್ಲ. ನೀವು ಬೇರೆ ಆಟೋ ಕ್ಲೀನ್ ಮಾಡಿ ಅಂತ ಹೇಳ್ತಿದ್ರಿ. ನನ್ನ ಆಟೋ ನಾನು ಕ್ಲೀನ್ ಮಾಡ್ಕೊಂತಿದ್ದೀನಿ, ಪಕ್ಕದಲ್ಲಿ ಒಂದು ಆಟೋ ಇದೆ, ಅದು ನಿಮ್ಮ ಆಟೋ. ಕ್ಲೀನ್ ಮಾಡ್ರಿ ಬಂದಿಲ್ಲಿ, ನೀರ್ ಹಾಕ್ರಿ, ಕ್ಲೀನ್ ಮಾಡ್ರಿ, ಒರೆಸ್ರಿ ಅಂತೇಳಿ. ಅಲ್ಲ, ನಾನು ಹೇಳ್ತಿರೋದು ಜಾಸ್ತಿ ಏನೇನೋ ಮಾಡಿ ಅಂತ ಹೇಳ್ತಿರೋ ಟೆನ್ಷನ್ನು ಬೇಡ ಇಲ್ಲಿ. ನಾನು ಏನೂ ಹೇಳ್ತಿಲ್ಲ, ಬೇಡ, ಮಾನಸಿಕವಾಗಿ ಚೇಂಜ್ ಆಗಿ ಸಾಕು. ನಾನು ಪ್ರಚಾರ ಇಲ್ಲದೆ ಏನ್ ಹೇಳಿ ಸಿಂಪಲ್ ಆಗಿ ನಿಂತ್ಕೊಳ್ಳೋ ಅಂತ ಯಾರೇ ನಿಂತ್ಕೊಳ್ಳಿ, ಒಬ್ಬ ಆಟೋ ಡ್ರೈವರ್ ನಿಂತ್ಕೊಳ್ಳಿ, ಯಾರೋ ಬಂದು ನಿಂತ್ಕೊಳ್ಳಿ, ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಸತಿ ನನಗೆ ಇಷ್ಟು ಈ ದೊಡ್ಡ ಬಿಸ್ನೆಸ್ ರಾಜಕಾರಣ ನಾನು ಅವಾಯ್ಡ್ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಬಿಡ್ಲಿ. ಇದು ನಿಂತೋಗ್ಬಿಡುತ್ತೆ. ಕರೆಕ್ಟಾ? 100%. ಇಷ್ಟು ಮಾಡೋದಕ್ಕೆ ನಮ್ಮ ಒಂದು ಎಲೆಕ್ಷನ್ ಮಾಡ್ಲಿ, ನನಗೆ ಬೇಡಮ್ಮ. ನಮ್ಮ ಪ್ರಜಾಕೀಯ ಕೋಟ್ ಹಾಕೋದು ಬೇಡ, ಯಾರಿಗೂ ಬೇಡ. ಯಾರೋ ಒಬ್ರು ಬಂದು ನಿಂತಿರ್ತಾರೆ, ಒಳ್ಳೆ ವ್ಯಕ್ತಿ ಅಂತ ಅನ್ಸ್ತಾ ನಿಮ್ಗೆ? ಪ್ರಚಾರ ಇಲ್ಲ ಸರ್, ಅವ್ರಿಗೆ ಓಟ್ ಹಾಕೋದು ವೇಸ್ಟ್ ಆಗ್ಬಿಡುತ್ತೆ ಅನ್ಕೊಂಡ್ ಕೂತ್ರೆ ನೀವು ಇವತ್ತು ಮಾತಾಡ್ತಿರೋದು ಸ್ಟಾರ್, ಅಲ್ಲೊಬ್ರು ಸ್ಟಾರ್ ಬಂದ್ರು ಸರ್, ಇಲ್ಲಿ ಯಾವಾಗ ಒಬ್ರು ಸ್ಟಾರ್ ಬರೋದು ಅಂದ್ರೆ ಜನ ಬಯಸ್ತಾ ಇದ್ದಾರೆ ಸರ್. ಮತ್ತೆ ಇನ್ನೊಂದು ಮಾತಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದ ಜನ, ತಮಿಳ್ನಾಡಲ್ಲಿ ಹೀರೋಗಳನ್ನ ಗೆಲ್ಲಿಸ್ತಾರೆ, ಆಂಧ್ರದಲ್ಲಿ ಗೆಲ್ಸಿದ ತಕ್ಷಣ ಕರ್ನಾಟಕದಲ್ಲಿ ಹಂಗಾಗಲ್ಲ, ಬುದ್ಧಿವಂತರು ಆಗಲ್ಲ ನೋಡಿ, ಎಷ್ಟು ಬುದ್ಧಿವಂತ, ನಾವೇನ್ ದಡ್ರ ಅನ್ನೋ ತರನು ಮಾತಾಡ್ತಾರೆ. ನೋಡಿ ಎಷ್ಟು ಬುದ್ಧಿವಂತರಿದ್ದಾರೆ ನೋಡಿ, ನಾವು ಅಪ್ರಿಶಿಯೇಟ್ ಮಾಡ್ಬೇಕು ಅವ್ರನ್ನ. ಆಗುತ್ತೆ ಅನ್ನೋರು ಇದ್ದಾರೆ, ಅವರು ಬುದ್ಧಿವಂತರೇ, ಅಪ್ರಿಶಿಯೇಟ್ ಮಾಡ್ಬೇಕು. ಇಲ್ಲಿ ಹೆಸರು ಬುದ್ಧಿವಂತ ಅಂತ ನನಗೆ ಇಟ್ಬಿಟ್ಟು ನಾನು ಆಕ್ಚುಲಿ ದಡ್ಡ, ಸುಮ್ಮನೆ ನನ್ನ ಬುದ್ಧಿವಂತ ನಾನು ಪಿಕ್ಚರ್ ಬುದ್ಧಿವಂತ ಮಾಡಿದ್ದೀನಿ, ಬುದ್ಧಿವಂತ ಸರ್ ಅವನು. ಬಟ್ ಅವ್ರು ಹೇಳೋದೆಲ್ಲ ಓವರ್ ಬುದ್ಧಿವಂತಿಕೆ ಇರೋ ಸರ್, ನಮ್ಗೆ ಯಾವುದು ಅರ್ಥ ಆಗಲ್ಲ. ನಿಮ್ಗೆ ಅರ್ಥ ಆಯ್ತಲ್ಲ ಗುರುವೆ? ದಯವಿಟ್ಟು ಇವಾಗ ನಮಗೆ ಅರ್ಥ ಆಗಿದೆ ಸರ್, ಜನಕ್ಕೆ ಅರ್ಥ ಆಗ್ಬೇಕು ಅಂತ ಇಷ್ಟು ಬಿಡಿಸ್ತಾ ಇದ್ದೀವಿ. ನಾನು ಅದಕ್ಕೆ ಹೇಳಿದ್ದು, ಕೈ ಕೊಡಿ ಉಪೇಂದ್ರ ಅವರ ಒಳಗಡೆ ಏನಿದೆ ಅದು ಹೊರಗೆ ಬರ್ಲಿ ಅಂತ ಇಷ್ಟೆಲ್ಲ ಮಾತಾಡಿದ್ದೀನಿ ನಿಮ್ಮ ಹತ್ರ. ನೆಕ್ಸ್ಟ್ ಕುಯ್ಕೊಂಡು ತೋರಿಸ್ಬಿಡಿ ಒಳಗಡೆ ಇದೆ. ಅಲ್ಲ, ಜನ ಆಗ್ಲಾದ್ರೂ ಬುದ್ಧಿವಂತರಾಗ್ತಾನೆ.
ಇಲ್ಲಮ್ಮ ಬುದ್ಧಿವಂತರಮ್ಮ ಜನ ನಿಜವಾಳ ಹಂಗೆ ಹೇಳ್ಬೇಡಿ. ಏನಾಗಿದೆ ಗೊತ್ತಾ, ನಮ್ಮ ಪ್ರಾಬ್ಲಮ್ ಏನಾಗಿದೆ ಗೊತ್ತಾ, ನನಗೆ ಗೊತ್ತಿದೆ ಎಲ್ಲ ಕರೆಕ್ಟ್ ಅಂತಲೂ ಗೊತ್ತಿದೆ. ನನ್ನ ಪ್ರಾಬ್ಲಮ್ ಏನಂದ್ರೆ ನಾನು ಅಕ್ಕಪಕ್ಕ ನೋಡ್ತೀನಿ, ಇದೊಂದೇ ಪ್ರಾಬ್ಲಮ್. ಇವನಾಗಿಲ್ಲ ಚೇಂಜ್, ಇವನಾಗಿಲ್ಲ ಅಂತ ಎಲ್ಲರೂ ನಿಂತ್ಕೊಂಡೇ ಇದೀವಿ. ನಾನು ಮುಂದೆ ಹೆಜ್ಜೆ ಇಡ್ಬೇಕನ್ನೋದೇ ಗೊತ್ತಿಲ್ಲ ಅವ್ನಿಗೆ, ಭಯ. ಅವನು ಆಗ್ಲಿ ಇವನು ಆಗ್ಲಿ ನಾನು ಹೋಗ್ತೀನಿ ಅಂತ. ಅದನ್ನೇ ಕೇಳಿ ಸರ್, ಯಾರು ಮುಂದೆ ಬರಕ್ ರೆಡಿ ಇಲ್ಲ. ಆ ಮುಂದೆ ತರಕ್ಕೆ ನಮ್ಮ ಉಪೇಂದ್ರ ಅವರು ಕೂಡ ರೆಡಿ ಇಲ್ಲ ಅಂತ ನಾನು ರೆಡಿ ಆಗಿದ್ದಕ್ಕೆ ತಾನೇ ಪ್ರಜಾಕೀಯ ಮಾಡಿರೋದು. ನಾನು ರೆಡಿ ಆಗಿದ್ದಕ್ಕೆ ಪಾರ್ಟಿನೇ ನಿಮ್ ಕೈಗೆ ಒಪ್ಸಿರೋದು. ನೀವು ಮುಂದೆ ಬರೋದು ಬೇಡ, ಕೂತ್ಕೊಂಡಲ್ಲಿ ನೀವು ಮುಂದುವರಿಬೋದು, ಆ ತರ ಒಂದು ವ್ಯವಸ್ಥೆ ಮಾಡಿಟ್ಟಿದ್ದೀನಿ. ನೀವು ಹೆಜ್ಜೆ ಇಡ್ಬೇಕು, ಎಲ್ಲ ಹೆಜ್ಜೆ ಇಡ್ಬೇಕು ಅನ್ನೋದು ಇಲ್ಲ ನಿಮ್ಗೆ. ಓಪನ್ ಮಾಡ್ರೆ ನಿಮ್ಗೆ ಗೊತ್ತಾಗತ್ತೆ. ಅಲ್ಲಿ ವೋಟರ್ ಆಗಿ ಒಳಗೆ ಎಂಟರ್ ಆಗ್ತೀರಾ, ಆಸ್ಪಿರೆಂಟ್ ಆಗಿ ಎಂಟರ್ ಆಗ್ಬೋದು. ನೀವು ಕರಿಬೋದು ಅವನ್ನ, ಬಾರಯ್ಯ ಇಲ್ಲಿ ಮೀಟ್ ಮಾಡಿ ನನ್ನ ಅಂತ. ಇಲ್ಲ ವಿಡಿಯೋ ಕಾಲ್ ಮಾಡೋ, ನನ್ನ ಟೈಮ್ ಇದೆ 10 ಗಂಟೆ ಮೇಲೆ ವಿಡಿಯೋ ಕಾಲ್ ಮಾಡು ಅಂತ ಹೇಳ್ಬೋದು. ವಿಡಿಯೋ ಕಾಲ್ ಮಾಡಿ ಕೇಳ್ಬೋದು. ನೀವು ಏನಪ್ಪ ಏನು ಮಾಡ್ತೀನಿ, ಎಲೆಕ್ಷನ್ ನಿಲ್ತಾ ಇದೆಯಾ ಅಂತ ಕೇಳ್ಬೋದು. ಇನ್ನೊಂದು 4 ಜನಕ್ಕೆ ಹೇಳ್ಬೋದು, ಬನ್ರಪ್ಪ ಇಲ್ಲಿ ಸೇರ್ಕೊಳ್ಳಿ ನೋಡಿ ಮಾಡಿ ಅಂತ. ಇದೇ ಹೆಜ್ಜೆ ಮುಂದೆ ಇಡೋದು ಅಂದ್ರೆ. ಹೆಜ್ಜೆ ಮುಂದೆ ಇಡೋದನ್ ಕೂಡಲೇ ಏನು ಇದೇ ಯುದ್ಧಕ್ಕೆ ಹೊರಟಂಗೆ ಎಲ್ಲ ಅಲ್ಲಿ ಎದುರುಗಡೆ ಯಾರೋ ಕಾಯ್ತಾ ಇದ್ದಾರೆ, ಕತ್ತಿ ಹಿಡ್ಕೊಂಡು ಅವನ ಜೊತೆ ಫೈಟ್ ಮಾಡ್ಬೇಕು ಅನ್ನೋ ಯುದ್ಧ ಅಲ್ಲ ಇದು. ಇದೇ ಡೆಮಾಕ್ರೆಟಿಕ್ ಸಿಸ್ಟಮ್ ಇದು. ನೀವು ವೋಟನ್ನ ವಿಚಾರವಂತಿಕೆಯಿಂದ ಹಾಕಿದ್ರೆ ಬದಲಾಗ್ಬಿಡುತ್ತೆ ದೇಶ, ಅಲ್ವಾ ಸರ್?